ತಮಿಳು ನಟ ವಿಜಯ್ ರ್ಯಾಲಿಯಲ್ಲಿ ಮಹಾ ದುರಂತ ಸಂಭವಿಸಿದೆ. ರ್ಯಾಲಿಯಲ್ಲಿ ಕಾಲ್ತುಳಿತದಿಂದಾಗಿ 20ಕ್ಕಿಂತ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಈ ಕ್ಷಣಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಕಾಲ್ತುಳಿತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ನಟ ವಿಜಯ್ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ನೂಕುನುಗ್ಗಲು ಆಗುತ್ತೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದಿರುವಂಥ ಮಹಾ ದುರಂತ ಇದು. ಟಿವಿಕೆ ಪಕ್ಷದ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯ ಮಹಾ ಅವಘಡ ಸಂಭವಿಸಿದೆ. 6 ಮಕ್ಕಳು ಸೇರಿ 10 ಜನರ ದಾರುಣ ಸಾವಾಗಿದೆ. ಈಗ ಬರ್ತಾ ಇರುವಂಥದ್ದು 20ಕ್ಕಿಂತ ಹೆಚ್ಚು ಜನ ಅಂತೇಳಿ. ಈ ಘಟನೆಯಲ್ಲಿ 30ಕ್ಕಿಂತ ಹೆಚ್ಚು ಜನರ ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಗಾಯಾಳುಗಳಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಆತಂಕ ಇದೆ. ಸಾವಿನ ಬಗ್ಗೆ ಈಗಾಗಲೇ ಸುಬ್ರಹ್ಮಣ್ಯನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯನ್ ಯಾರು ಅಂತ ಹೇಳಿದ್ರೆ ಆರೋಗ್ಯ ಸಚಿವ. 10 ಜನರ ಸಾವನ್ನ ಆರಂಭದಲ್ಲಿ ಅಂದರೆ 5 ನಿಮಿಷ ಮುಂಚೆನೆ 10 ಜನ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಬರ್ತಾ ಇರುವಂಥ ಮಾಹಿತಿ 20ಕ್ಕಿಂತ ಜಾಸ್ತಿ ಆಗಿದೆ ಅಂತ. ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಹೊಸ ಪಕ್ಷವನ್ನು ಕಟ್ಟಿ ತಮಿಳಿನ ನಟ ಯಾವ ರೀತಿಯಾಗಿ ತಮ್ಮ ಹೆಸರನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಅವರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಉಸಿರಾಡೋಕ್ಕೂ ಕೂಡ ಜಾಗ ಸಿಗೋದಿಲ್ಲ. ಆ ಪರಿಸ್ಥಿತಿ ಇರುತ್ತೆ. ಜಾಗೃತಿ ಇರಲಿಲ್ವಾ, ಯಾಕೆ ಈ ರೀತಿ ಘಟನೆ ಆಯಿತು ಅನ್ನೋದು ನಾನಾ ಚರ್ಚೆಗಳು ಈಗ ಆಗ್ತಾ ಇದೆ. ಇವತ್ತು ಒಂದು ಕಾರ್ಯಕ್ರಮ ಇರುತ್ತೆ, ಅಂದರೆ ರ್ಯಾಲಿ ಇರುತ್ತೆ. ಅಲ್ಲಿ ವಿಜಯ್ ಅವರಿಗೆ ಆಹ್ವಾನ ಇರುತ್ತೆ, ಅವರದೇ ಕಾರ್ಯಕ್ರಮ. ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭಿಸಿರುವಂಥ ನಟ ವಿಜಯ್ ಅವರು ಇವತ್ತು ಕರೂರಿನಲ್ಲಿ ಆಯೋಜಿಸಿರುವಂಥ ರ್ಯಾಲಿಯಲ್ಲಿ ಗೊಂದಲ ಉಂಟಾಗಿ ಕಾಲ್ತುಳಿತ ಆಗಿದೆ. 20ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ. ಭಾರಿ ಜನಸ್ತೋಮ ಇದೆ. ನಿಯಂತ್ರಣ ತಪ್ಪಿದ ಪರಿಣಾಮ ಹಲವು ಮಂದಿ ಸಾವಿಗೆ ಈಡಾಗಿದ್ದಾರೆ ಅನ್ನೋದು. ವಿಜಯ್ ಅವರ ಜನಪ್ರಿಯತೆ ಇರುವಂಥ ಹಿನ್ನೆಲೆಯಲ್ಲಿ ರ್ಯಾಲಿಗೆ ನಿರೀಕ್ಷೆಗೂ ಮೀರಿದ ಜನ ಬಂದಿದ್ದರು. ಮೈದಾನದಲ್ಲಿ ಒದ್ದಾಟ ತಳ್ಳಾಟ ಹೆಚ್ಚಾದ ಕ್ಷಣದಲ್ಲಿ ಕೆಲವರು ನೆಲಕ್ಕುರುಳಿದ್ರು. ಕಾಲ್ತುಳಿತದ ಭೀತಿಯಿಂದ ಈ ರೀತಿ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಂದರೆ ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿ ಸಾವನ್ನಪ್ಪಿರಬಹುದು ಅನ್ನೋದು. ಯಾರೆಲ್ಲ ಸಮಸ್ಯೆ ಆಗಿದೆ, ಈಗ 30ಕ್ಕಿಂತ ಹೆಚ್ಚು ಜನರಿಗೆ ಗಂಭೀರ ಪರಿಸ್ಥಿತಿ ಇದೆ ಅನ್ನುವಂಥ ಮಾಹಿತಿ. ಅವರೆಲ್ಲರಿಗೂ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗಿದೆ. 20ಕ್ಕಿಂತ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದು ಹುಚ್ಚರ ಸಂತೆನೇ, ಅದು ಬಿಟ್ಟರೆ ಇನ್ನೇನೂ ಅಲ್ಲ. ಹುಚ್ಚರ ಸಂತೆ ಆದಾಗ ಹಿಂಗಾಗತ್ತೆ.